ಸ್ನೇಹಿತರೆ, ಇತ್ತೀಚೆಗೆ ವಿಶ್ವದಾದ್ಯಂತ ದೊಡ್ಡ ಸುದ್ದಿಯೊಂದು ಚರ್ಚೆಯಾಗುತ್ತಿದೆ. ಅಮೆರಿಕ ನಡೆಸಿದ ಸೈನಿಕ ಕಾರ್ಯಾಚರಣೆಯಲ್ಲಿ ಭಾರತೀಯ ನಾವಿಕರು ಸಾವನ್ನಪ್ಪಿದ್ದಾರೆ ಎಂಬ ವರದಿಗಳು ಹೊರಬರುತ್ತಿದೆ. ಈ ಘಟನೆ ಭಾರತ ಮತ್ತು ಅಮೆರಿಕ ನಡುವಿನ ಸಂಬಂಧಗಳ ಮೇಲೆ ಪ್ರಶ್ನೆಗಳು ಸಮೇತ ಎಬ್ಬಿಸಿದೆ. ಹಾಗಾದರೆ ನಿಜವಾಗಿ ಏನು ನಡೆಯಿತು? ಅಮೆರಿಕ ಭಾರತಕ್ಕೆ ದಾಳಿ ಮಾಡಿದೆ ಅಥವಾ ಇದರ ಹಿಂದಿನ ಸತ್ಯವೇನು? ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಮೊದಲಿಗೆ ಒಂದು ವಿಷಯ ಸ್ಪಷ್ಟವಾಗಿ ತಿಳಿಸಬೇಕು. ಅಮೆರಿಕ ಭಾರತ ದೇಶದ ಮೇಲೆ ಯಾವುದೇ ನೇರ ದಾಳಿ ಮಾಡಿಲ್ಲ. ಆದರೆ ಒಮಾನ್ ಸಮುದ್ರದ ಸಮೀಪ ನಡೆದ ಸೈನಿಕ ಕಾರ್ಯಾಚರಣೆ ಪರಿಣಾಮವಾಗಿ ಭಾರತೀಯ ನಾವಿಕರು ಇದ್ದ ಹಡಗು ಹಾನಿಗೊಳಗಾಗಿದೆ ಎನ್ನಲಾಗುತ್ತಿದೆ. ಮಧ್ಯಪ್ರಾಚ್ಯದಲ್ಲಿ ಕಳೆದ ಕೆಲವು ದಿನಗಳಿಂದ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ವಿಶೇಷವಾಗಿ ಇರಾನ್ ಮತ್ತು ಅಮೆರಿಕ ನಡುವಿನ ಸಂಘರ್ಷ ಮತ್ತೆ ತೀವ್ರಗೊಂಡಿವೆ. ಈ ಸಂದರ್ಭದಲ್ಲಿ ಅಮೆರಿಕ ತನ್ನ ಭದ್ರತಾ ಕ್ರಮಗಳನ್ನು ಹೆಚ್ಚಿಸಿದ್ದು, ಕೆಲವು ಪ್ರದೇಶಗಳ ಮೇಲೆ ಸೈನಿಕ ಕಾರ್ಯಾಚರಣೆಗಳನ್ನು ಸಮೇತ ನಡೆಸಿದೆ. ಆ ಕಾರ್ಯಾಚರಣೆಯ ವೇಳೆ ನಮ್ಮ ಭಾರತೀಯ ಸಿಬ್ಬಂದಿ ಇದ್ದ ವಾಣಿಜ್ಯ ಹಡಗು ಸಿಲುಕಿಕೊಂಡಿದೆ ಎಂದು ವರದಿಯಾಗಿದೆ. ಘಟನೆಯ ನಂತರವೂ ಹಲವು ಭಾರತೀಯ ನಾವಿಕರು ಕಾಣೆಯಾಗಿದ್ದಾರೆ, ಕೆಲವರು ಸಾವನ್ನಪ್ಪಿದ್ದಾರೆ ಎನ್ನುವ ಮಾಹಿತಿ ಸಮೇತ ಹೊರಬರ್ತಾ ಇದೆ. ಈ ಸುದ್ದಿ ಹೊರಬಂದ ತಕ್ಷಣವೇ ಭಾರತ ಸರ್ಕಾರ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ. ಭಾರತೀಯ ನಾಗರಿಕರ ಜೀವಹಾನಿ ಬಗ್ಗೆ ಗಂಭೀರ ಕಳವಳ ವ್ಯಕ್ತಪಡಿಸಿ ಅಮೆರಿಕ ಅಧಿಕಾರಿಗಳಿಂದ ಸಂಪೂರ್ಣ ವಿವರವನ್ನು ಕೇಳಿದೆ. ಭಾರತದ ವಿದೇಶಾಂಗ ಸಚಿವಾಲಯ ಕೂಡ ಈ ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಿದೆ. ಭಾರತೀಯರ ಸುರಕ್ಷತೆ ಸರ್ಕಾರದ ಮೊದಲ ಆದ್ಯತೆ ಎಂದು ಸಮೇತ ಹೇಳಿದೆ. ಜೊತೆಗೆ ಗಾಯಗೊಂಡಿರುವ ರಕ್ಷಣಾ ಹಾಗೂ ಕಾಣೆಯಾದರ ಶೋಧ ಕಾರ್ಯಗಳನ್ನು ಮುಂದುವರಿತಿದೆ. ಈ ಘಟನೆಯ ನಂತರ ಸಾಮಾಜಿಕ ಜಾಲತಾಣಗಳಲ್ಲಿ ಅನೇಕ ರೀತಿಯ ಸುದ್ದಿಗಳು ಹರಿದಾಡುತ್ತಾನೇ ಇದ್ದಾವೆ. ಕೆಲವರು ಅಮೆರಿಕ ಭಾರತ ಮೇಲೆ ದಾಳಿ ಮಾಡಿದೆ ಎಂದು ಹೇಳ್ತಾ ಇದ್ದಾರೆ. ಇದುವರೆಗೆ ಅಂತ ಯಾವುದೇ ಅಧಿಕೃತ ಮಾಹಿತಿಯನ್ನು ಹೊರಬಂದಿಲ್ಲ. ವಾಸ್ತವವಾಗಿ ಈ ಘಟನೆ ಭಾರತ ಮೇಲೆ ನಡೆದಿರೋ ನೇರ ದಾಳಿ ಅಲ್ಲ, ಆದರೆ ಭಾರತೀಯ ನಾಗರಿಕರ ಸಾವನ್ನಪ್ಪಿರುವ ಕಾರಣ ಭಾರತ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕಿದೆ. ಅಂತಾರಾಷ್ಟ್ರೀಯ ರಾಜಕೀಯ ತಜ್ಞರ ಪ್ರಕಾರ ಭಾರತ ಮತ್ತು ಅಮೆರಿಕ ಹಲವು ಕ್ಷೇತ್ರಗಳಲ್ಲಿ ಪ್ರಮುಖ ಮಿತ್ರ ರಾಷ್ಟ್ರಗಳೆಂದು ಹೇಳ್ತಾ ಇದ್ದಾರೆ. ಆದ್ದರಿಂದ ಈ ಘಟನೆ ಎರಡು ದೇಶಗಳ ಸಂಬಂಧದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತದೆ ಎಂಬುದನ್ನು ನಾವಿನ್ನು ಮುಂದಿನ ದಿನಗಳಲ್ಲಿ ತಿಳಿಯಬಹುದಾಗಿದೆ. ಇದೇ ವೇಳೆ ಮಧ್ಯಪ್ರಾಚ್ಯದಲ್ಲಿ ಹೆಚ್ಚುತ್ತಿರುವ ಉದ್ವೇಗತೆ ಜಾಗತಿಕ ಆರ್ಥಿಕತೆಯ ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ಸಮೇತ ಇದೆ. ವಿಶೇಷವಾಗಿ ಕಚ್ಚಾ ತೈಲ ಮೇಲೆ ಬೇರೆ ಏರಿಕೆ ಆಗುವ ಸಾಧ್ಯತೆಯು ಸಮೇತ ಇನ್ನು ಜಾಸ್ತಿ ಕಾಣಿಸ್ತಾನೇ ಇದೆ. ಹೀಗಾಗಿ ಈ ಘಟನೆಯ ಮುಂದಿನ ಬೆಳವಣಿಗೆ ವಿಶ್ವದ ಗಮನ ಸೆಳೀತಾನೇ ಇದೆ. ಭಾರತ ಸರ್ಕಾರ ಯಾವ ಕ್ರಮ ಕೈಗೊಳ್ಳುತ್ತದೆ, ಅಮೆರಿಕ ಯಾವ ರೀತಿ ನಷ್ಟನ ನೀಡುತ್ತದೆ, ಇವಾಗಂದರೆ ಇವರು ಅಮೆರಿಕವರು ನೋಡ್ಕೊಂಡು ಮಾಡಬೇಕು. ಆ ದಾಳಿ ಮಾಡೋದ್ರಿಂದ ಇಂಪ್ಯಾಕ್ಟ್ ನಮ್ಮ ಇಂಡಿಯಾಗೆ ಬಿದ್ದಿದೆ. ಮೊದಲು ಇವೆಲ್ಲ ವಾರಗಳು ಬೇರೆ ಬೇರೆ ಕಡೆ ಎಲ್ಲ ನಡೀತಾ ಇತ್ತು, ನಮಗೆ ಅದು ಏನು ಬಗ್ಗೆ ಯಾರೂ ಇರ್ತಾ ಇರಲಿಲ್ಲ. ಇರಾನ್ ಅವರು ಅಮೇರಿಕಾಗೆ ಬಿಟ್ಟು ಇನ್ನೆಲ್ಲ ದೇಶಗಳಿಗೂ ಅವು ಶಿಪ್ಪುಗಳನ್ನು ತೈಲ ಪಾಸ್ ಮಾಡೋ ಪರ್ಮಿಷನ್ ಕೊಟ್ಟಿತ್ತು. ಆದರೆ ಅಮೇರಿಕ ಎಲ್ಲಕ್ಕೂ ಬೇಡ ಅಂತ ಡೈರೆಕ್ಟ್ ಇವಾಗ ಅಮೇರಿಕ ಇರಾನ್ ಮೇಲೆ ಮತ್ತೆ ದಾಳಿಗಳು ಸ್ಟಾರ್ಟ್ ಆಗಿವೆ. ಇರಾನ್ ಆದರೆ ಮಿಸೈಲ್ಸ್ಗಳು ತಗೊಂಡು ಹೊಡಿತಾನೇ ಇದೆ. ಅಮೇರಿಕನೂ ಸಮೇತ ದಾಳಿ ಮಾಡಿದೆ. ಆ ದಾಳಿಯಲ್ಲಿ ನಮ್ಮ ಹಡಗು ಒಂದು ಸಿಕ್ಕಾಕ್ಕೊಂಡು ನಮ್ಮ ದೇಶದವರು 3 ಜನ ಸಾವನ್ನಪ್ಪಿದ್ದಾರೆ ಎಂದು ಸಮೇತ ಕೆಲವು ಮಾಹಿತಿಗಳು ಸಮೇತ ಹೇಳ್ತಾನೆ ಇದ್ದಾರೆ. ಅದಿನ ಕೆಲವರು ಕಾಣೆಯಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದಿನ್ನ ಏನೇನಾಗ್ಬೋದು, ಅವರು ಸಿಗ್ತಾ ಇದನ್ನ ಹುಡುಕ್ತಾ ಇದ್ದಾರೆ. ಮತ್ತು ನಮ್ಮ ಭಾರತ ಸರ್ಕಾರ ಇದ್ರ ಮೇಲೆ ಯಾವ ಥರ ಅಮೆರಿಕ ಮೇಲೆ ಯಾವ ಥರ ಕ್ರಮ ಕೈಗೊಳ್ಳಬೇಕು ಎಂಬುದನ್ನು ಇನ್ನು ಮುಂದಿನ ದಿನದಲ್ಲಿ ನಾವು ತಿಳಿಯಬೇಕಾಗಿರೋದು ಮೇನ್ ಪ್ರಶ್ನೆ. ಪ್ರಸ್ತುತವಾಗಿ ಅವರ ಹಡಗನ್ನು ನೇರವಾಗಿ ದಾಳಿ ಮಾಡಿಲ್ಲ ನಮ್ಮ ಇಂಡಿಯಾನ. ನಾವು ಇವಾಗ 12 ಮಿಸೈಲ್ಸ್ಗಳನ್ನ ಹೊರ ತೆಗೆದಿದ್ದೀರಿ, ಅಣ್ವಸ್ತ್ರಗಳನ್ನು ತೆಗೆದು ಇಕ್ಕಿ ರೆಡಿ ಮಾಡಿ ಇಕ್ಕಿದ್ದೀರಿ ನಾವು. ಅದರಿಂದ ಬೇರೆ ದೇಶಗಳು ಸಮೇತ ಇವಾಗ ಇಂಡಿಯಾ ಮೇಲೆ ಯಾವೂ ಬರಲ್ಲ. ಇದು ಅಮೇರಿಕ ಅದು ಆಕಸ್ಮಿಕ ಆಗಿದೆ. ಇದು ಇನ್ನೂ ಏನೇನು ಕ್ರಮ ಕೈಗೊಳ್ಬೇಕು ಇನ್ನು ನಮ್ಮ ಮುಂದಿನ ದಿನಗಳಲ್ಲಿ ನೋಡಬೇಕಾಗುತ್ತಿದೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ ನೀವು ಯಾರಾದರೂ ಹೊಸ ಮಾಡ್ತಾಯಿದ್ರೆ ತಕ್ಷಣ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.